ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಪ್ರಮುಖ ಆಕರ್ಷಣೆಯೇ ರಥೋತ್ಸವ. ಈ ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇದೇ ಮೈದಾನದಲ್ಲಿ ಲಕ್ಷ ಜನ ಸೇರ್ತಾರೆ. ಅಂತ ಮಹಾರಥೋತ್ಸವಕ್ಕೆ ಇದೀಗ ರಥದ ಅಲಂಕಾರ ಪ್ರಕ್ರಿಯೆ ಆರಂಭಗೊಂಡಿದೆ. ನೋಡ್ಬೋದು, ಈ ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆಂತಲೇ ನಾಡಿನಾದ್ಯಂತ ಜನ ಇಲ್ಲಿ ಬಂದು ಸೇರ್ತಾರೆ. ಈ ಮೈದಾನದಲ್ಲಿ ಒಂದು ಅಂದಾಜು ಸರಿಸುಮಾರು ಕಳೆದ ಜಾತ್ರೆಯಲ್ಲಿ ಸುಮಾರು 8 ಲಕ್ಷ ಜನ ಭಾಗವಹಿಸಿದ್ರು ಅಂಥೇಳಿ ಒಂದು ಅಂದಾಜನ್ನು ಮಾಡಲಾಗಿದೆ. ಇದೇ ಕಾರಣಕ್ಕಾಗಿ ಈ ರಥೋತ್ಸವ ಎನ್ನುವುದೇ ಈ ಜಾತ್ರೆಯ ಪ್ರಮುಖ ಭಾಗ ಮತ್ತು ಪ್ರಮುಖ ಆಕರ್ಷಣೆ, ಜನರ ಶ್ರದ್ಧಾ ಭಕ್ತಿಯ ಇದು ರಥೋತ್ಸವ. ಈ ಕಾರಣಕ್ಕಾಗಿ ರಥೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ನಡೆಸಲಾಗುತ್ತೆ. ರಥ ಸಾಗುವ ಬೀದಿಯ ಉದ್ದಕ್ಕೂ ಕೂಡ ರಂಗೋಲಿಯನ್ನು ಹಾಕಲಾಗಿದೆ. ಈ ರಂಗೋಲಿಯ ಮೂಲಕ ರಥವನ್ನು ಸ್ವಾಗತ ಮಾಡ್ತಾರೆ. ಹಾಗಾಗಿನೇ ಬೆಳಗ್ಗೆ ಹೆಂಗಳಿಯರು ಇಡೀ ಬೀದಿ ಉದ್ದಕ್ಕೂ ರಂಗೋಲಿಯನ್ನು ಹಾಕಿದ್ದಾರೆ. ಹಾಗಾಗಿ ಈ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ತುಂಬೋದಕ್ಕೆ ಈ ರೀತಿಯ ಕೆಲಸಗಳು ಕೂಡ ನಡೀತವೆ. ರಥಕ್ಕೆ ಈಗಾಗಲೇ ಹಗ್ಗವನ್ನು ಕೂಡ ಕಟ್ಟಲಾಗಿದೆ. ಈ ರೀತಿಯಾಗಿ ಸಿದ್ಧವಾಗುವಂಥ ರಥ ಸಂಜೆ 5 ಗಂಟೆಗೆ ಈ ರಥವನ್ನು ಇಲ್ಲಿನ ಭಕ್ತರು ಎಲ್ಲರೂ ಕೂಡಿ ರಥವನ್ನು ಎಳೀತಾರೆ. ಆ ಸಂದರ್ಭದಲ್ಲಿನೇ ಲಕ್ಷಾಂತರ ಜನ ನೆರವೇರೋದು, ಇಲ್ಲಿ ನೆರೆಯೋದು, ಈ ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋದು. ಇದ್ರ ಬಗ್ಗೆ, ಈ ರಥೋತ್ಸವದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಟ್ರಸ್ಟಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈ ರಥೋತ್ಸವ ಪ್ರಮುಖ ಆಕರ್ಷಣೆ, ಸುಮಾರು ಲಕ್ಷ ಜನ ವೀಕ್ಷಣೆ ಮಾಡ್ತಾರೆ. ಏನು ಹೇಳ್ತೀರಿ ಈ ರಥೋತ್ಸವದ ಬಗ್ಗೆ? ಈ ರಥೋತ್ಸವ ಬಗ್ಗೆ ನಾವು ಹೇಳ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗವಿಮಠ ಅಂದ್ರೇ ದಕ್ಷಿಣ ಭಾರತದಲ್ಲಿ ಕುಂಭಮೇಳ ನಡೆಯುವಂಥ ಜಾತ್ರೆ ಇದು. ಸಾಗರ ನಾಚಿಸುವಂಥ ಜನಸಾಗರನೇ ಸೇರ್ತದೆ. ಅದು ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರಿಂದ ಅವರ ಭಕ್ತಿ, ಅವರ ಪ್ರೀತಿ, ಹೃದಯಶಾಲಿ ಪ್ರೀತಿ ಭಕ್ತರ ಮೇಲೆ. ಆ ಹೃದಯಶಾಲಿ ಪ್ರೀತಿನೇ ನಮ್ಮ ಈ ಸಾಗರ ನಾಚಿಸುವಂಥ ಭಕ್ತ ಸಾಗರನೇ ಹರಿದು ಬರ್ತಾ ಇದೆ ನಮ್ಮ ಗವಿಮಠದಲ್ಲಿ. ಇವತ್ತು ದಕ್ಷಿಣ ಭಾರತದಲ್ಲಿ ಕುಂಭಮೇಳ ಅಂತ ಪ್ರಸಿದ್ಧಿ ಆಗಿರುವ ಕೊಪ್ಪಳ ಗವಿಮಠಕ್ಕೆ ನಾವೆಲ್ಲ ಈ ದಿನದಕ್ಕೆ ಹಾಗೆ ಕಾತಿರ್ತಾ ಇದ್ದೀವಿ. ಈ ದಿನಕ್ಕೆ ಈ ರಥೋತ್ಸವ, ಈ ರಥವನ್ನು ನೀವು ತಯಾರು ಮಾಡೋದಕ್ಕೆ, ಅಣಿಗೊಳಿಸೋದಕ್ಕೆ ಉತ್ಸವಕ್ಕೆ ಎಷ್ಟು ದಿನ ತಗೋತದ ಮತ್ತು ಏನೆಲ್ಲ ವಿಶೇಷತೆಗಳಿರ್ತವ ಈ ವಿಷಯದಲ್ಲಿ? ಇದ್ರ ಎಲ್ಲ ಪ್ರೋಗ್ರಾಮ್ 3 ತಿಂಗಳಿಂದ ನಮ್ಮ ಸ್ವಾಮೀಜಿಯವರು ಇದಕ್ಕೆ ಎಲ್ಲ ಪ್ರತಿಯೊಂದೊಂದು ರಥೋತ್ಸವದಿಂದ ಹಿಡಿದು ಪ್ರಸಾದ ವ್ಯವಸ್ಥೆದಿಂದ ಹಿಡಿದು ಸ್ವಚ್ಛತೆ ಬಗ್ಗೆ ಒಂದು ಭಾಳ ನಮ್ಮ ಸ್ವಾಮೀಜಿಯವರು ಪ್ರತಿಯೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಸ್ವಾಮೀಜಿಯರೇ, ಆದರೆ ಅವ್ರು ಹೇಳೋದು ಮಾತ್ರ ನಾನೇನು ಮಾಡೋಂಗಿಲ್ಲ, ಇದೆಲ್ಲ ಭಕ್ತರು ಮಾಡ್ತಾರಂದ್ರೆ. ಆದರೆ ಇದಕ್ಕೆ ಮೇನ್ ಕಾರಣಕರ್ತದೆ ನಮ್ಮ ಗವಿಮಠ ಸ್ವಾಮೀಜಿಯವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅನಿಸ್ತದೆ. ರಥ ಕಟ್ಟೋದು ಇದೆಲ್ಲ ಒಂದು ವಾರದ ಪ್ರಕ್ರಿಯೆ ಇರ್ತದೆ. 1 ವಾರ ಪ್ರೋಗ್ರಾಮ್ ಆಗ್ತದೆ. ಇದೇ ರಥ ಹೊರಗಡೆ ತಂದುಬಿಟ್ಟು ಇದೆಲ್ಲ ರೆಡಿ ಮಾಡೋಕ್ಕೆ 1 ವಾರ ಕ್ರಮ ಆಗುತ್ತದೆ. ಆದರೆ ದಾಸೋಗ ಮಾತ್ರ 2 ತಿಂಗಳಿಂದ ಸ್ವಚ್ಛತೆ ಇರ್ತದೆ. ಈ ರೀತಿಯಾಗಿ ಸಿದ್ಧಗೊಂಡ ರಥವನ್ನು ಸಾಯಂಕಾಲ 5 ಗಂಟೆಗೆ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು, ಖ್ಯಾತ ಹಿಂದೂಸ್ತಾನಿ ಗಾಯಕರು ವೆಂಕಟೇಶ್ ಕುಮಾರ್ ಈ ರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಲಕ್ಷಾಂತರ ಜನ ಗವಿಸಿದ್ದಪ್ಪನ ಭಕ್ತರು ಈ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲಿದ್ದಾರೆ. ಕ್ಯಾಮರಾಮನ್ ಗುರುನಾಥ್ ಕಟ್ಟಿಮನಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.